ನಮ್ಮ KBGನೆಲ್ಲ ಪಾರ್ಟಿ ಮಾಡ್ತಿಲ್ಲ ಅವರು. KBGನೆಲ್ಲ ಅವ್ರು ಪಾರ್ಟಿನೇ ಮಾಡ್ತಿರ್ಲಿಲ್ಲ. ರಿಹ್ಯಾಬಿಲಿಟೇಷನ್ ನಮ್ಮ RC ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ ಪಾರ್ಟಿ ಮಾಡಿಕೊಂಡು ದುಡ್ಡು ಕೊಡೋದು ನಾವು. ನಮ್ಮನ್ನು ಪಾರ್ಟಿ ಮಾಡದೆ ಅವಾರ್ಡ್ ಮಾಡಿಸ್ಕೊಡ್ತೀವಿ. ಈಗ ನಾನು ಬಂದ್ಮೇಲೆ 14,817 ಕೇಸ್ಗೆ ನಾನು ಇಂಪ್ಲಿಮೆಂಟ್ ಆಗಿದ್ದೀನಿ, ಇಂಪ್ಲೀಡ್ ಆಗಿದ್ದೀನಿ. ನಮ್ಮ ಆಫೀಸರ್ಸ್ ಕೇಳಿ ಹೊಸದಾಗಿ ಇಂಪ್ಲಿಮೆಂಟ್ ಆಗ್ತಿದ್ವಿ. ಸೊ ಇನ್ನು ಸುಮಾರು 5,086 ಕೇಸು ಇಂಪ್ಲೀಡ್ ಆಗಿದ್ದವರು ಇನ್ನ ಕೇಸು ತೀರ್ಕೊಂಡಿಲ್ಲ. ಈಗ 837 ಕೇಸು ಡಿಸ್ಪೋಸ್ ಆಗಿದೆ. ಒಂದೇನೋ ಒಂದು ಆರ್ಡರ್ ಕೊಟ್ಟಿದ್ದಾರೆ. 13,980 ಕೇಸು ಇನ್ನ ಪೆಂಡಿಂಗ್ ಇದೆ. ಈಗ ನಾವು ಅನೇಕ ಕೋರ್ಟಲ್ಲಿ ಕೆಲವು ಕೇಸು 749 ಕೇಸ್ ಆಗಿದೆ. ಅದರಲ್ಲಿ 46 ಕೇಸ್ ಮಾತ್ರ ನಮ್ಮ KBG ಪ್ರಕಾರ ನಮಗೆ ಆರ್ಡರ್ ಬಂದಿದೆ. ಮಿಕ್ಕಿದ್ದು ಡಿಸ್ಪೋಸ್ ಮಾಡಲಿಕ್ಕೆ 997 ಕೇಸ್ ಇದೆ. ಈ 19,957 ಕೇಸು ಪ್ಲಸ್ ಒಟ್ಟು ಸೇರಿ 29,000 ನಿಮ್ಗೆ ನಾನು ಹೇಳಿದೆ. ಇದು ಬಹಳ ನಂಬಿಕೆಯಲ್ಲಿ ಅವ್ರು ಕೊಡ್ತಾರಂತ ಹಾರ್ಡ್ಗಳೇನಿಲ್ಲ. ಇದನ್ನು ನಾವು ಯಾವ ಕಾರಣಕ್ಕೂ ಈ ಥರ ಹೋದ್ರೆ ನಾವು ಅದನ್ನು ನಮ್ಮ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂದರೆ ಲ್ಯಾಂಡ್ ಅಕ್ವಿಷನ್ ಬಾಗಲಕೋಟೆ ಅಲ್ಲಿ BTDAಗೆ ಅವ್ರು ಎಷ್ಟು ಆರ್ಡರ್ ಮಾಡಿದ್ದಾರೆ ಅಂತಂದ್ರೆ 1 ಎಕರೆಗೆ 23 ಕೋಟಿ ಆರ್ಡರ್ ಮಾಡಿದ್ದಾರೆ ವಿತ್ ಇಂಟ್ರೆಸ್ಟ್. 23 crores ಪ್ಲಸ್ ಇಂಟ್ರೆಸ್ಟ್, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ನಾವು ಕೊಡಬೇಕಾಗ್ತದೆ. ಬಾಗಲಕೋಟೆ ಜಿಲ್ಲೆಗೆ ಕಸ್ಬಾ ಬಿಜಾಪುರ ಅಂತೇಳಿ ಕ್ಯಾನಲ್ಗಾಗಿರುವಂತ ಜಮೀನು 11.92 ಕೋಟಿ ರೂಪಾಯಿ ಎಕರೆಗೆ ಆರ್ಡರ್ ಮಾಡಿ. ಜುಂಜುರ್ಕುಪ್ಪ RCಗೆ 10.25 ಕೋಟಿ ರೂಪಾಯಿ, 10,22,00,000 ಆರ್ಡರ್ ಮಾಡಿದ್ದಾರೆ. ವೀರಾಪುರ ಅಂತ ಸಬ್ಬರ್ಗಾಗೋ ಜಮೀನಿಗೆ ಹಿಂದೆ ಸಬ್ಬರ್ಗ ಒಂದೊಂದು ಎಕರೆಗೆ ವಿತ್ ಇಂಟ್ರೆಸ್ಟ್ ಕೋರ್ಟಲ್ಲಿ. ಸೊ ಲ್ಯಾಂಡ್ ಓನರು ಪಾಪ ಕೆಲವು ಗೊತ್ತೇ ಇಲ್ಲ, ಸೈನ್ ಹಾಕೊಟ್ಬಿಟ್ಟವ್ರೆ, 10,000 ಇಸ್ಕೊಂಡವ್ರೆ. 15 ಕೋಟಿ ಈ ವೀರಾಪುರ ಅನ್ನೋ ಕಡೆ 15,49,00,000 1 ಎಕರೆಗೆ ಮಾಡಿ. ಇದನ್ನ ಯಾಕೆಂದ್ರೆ ನಮ್ಗೆ ಈ ಪ್ರಾಜೆಕ್ಟ್ ಆಗ್ಬೇಕು. ನಮ್ಮ 524 ಕಡೆಗೆ ತೆಗೆದುಕೊಂಡು ಹೋಗ್ಬೇಕು. 524 ಕಡೆಗೆ ತೆಗೆದುಕೊಂಡು ಹೋಗಿ ನಾವು ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಇದು ತರಬೇಕಾದ್ರೆ ಸರ್ಕಾರಕ್ಕೆ ಹಣ ಉಳಿಬೇಕು. ಈ ರೀತಿ ನಮಗೆ ಕೋರ್ಟ್ ಆರ್ಡರ್ ಇಂದ ನಮ್ಮ ಕೈಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಈ ಮಧ್ಯದಲ್ಲಿ ದೇವರ ಕೃಪೆ, ವರ್ಣನ ಕೃಪೆ, ಒಳ್ಳೆ ನೀರು ಬರ್ತಾ ಇದೆ. ತಮಿಳುನಾಡಿಗೂ ಆಲೆ ನೀರು ಎಷ್ಟು ಬಿಡಬೇಕೋ ಬಿಟ್ಬಿಟ್ಟಿದ್ವಿ, ಅರ್ಧೊಟ್ಟೋಗಿದೆ. ಈಗ 100ಕ್ಕೂ ಹೆಚ್ಚು TMC ನೀರು ಕೃಷ್ಣಾ ವಾಟರ್ಗೂ ಸಮುದ್ರಕ್ಕೆ ಹೋಗಿದೆ. ಹೋದ ವರ್ಷ 800 TMC ಅಲ್ಲಿ ಸಮುದ್ರಕ್ಕೆ ಹೋಗಿದೆ. ಸೊ ಇವೆಲ್ಲ ಸಮಸ್ಯೆಯಿಂದ ರೈತನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಇಲಾಖೆ ಒಂದು ಹೊಸ ರೂಪನೆ ಮಾಡಿ ಫಸ್ಟ್ ಟೈಮ್ ಗೌರ್ಮೆಂಟು ನಮ್ಮ ಡಿಪಾರ್ಟ್ಮೆಂಟೇ ಅದಕ್ಕೆ ಕೋರ್ಟಲ್ಲಿ ಇಂಪ್ಲೀಡ್ ಆಗಿ ಇದನ್ನು ನಮ್ಮ ಕಂಟ್ರೋಲ್ ತಗೋಬೇಕು ಅಂತ ಇದನ್ನು ನಾವು ಕ್ಯಾಬಿನೆಟ್ ಒಂದು ಪ್ರಪೋಸಲ್ ಇದೆ. ಅದನ್ನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ. ಇಲ್ಲ, ಅದನ್ನ ನಾನು ಲೀಗಲ್ ಟೀಮ್ಗೆ ಸ್ಟ್ರಾಟಜಿ ವರ್ಕೌಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಈ ಒಂದು ಈಗ ಹೇಳಿದ್ರಲ್ಲ ಪ್ರೈವೇಟ್ ಆಪರೇಟರ್ಸ್ ಪರ್ಚೇಸ್ ಮಾಡಬೇಕು ಲ್ಯಾಂಡ್, ಯಾವ ರೀತಿ? ಈಗ ಗೌರ್ಮೆಂಟ್ ಏನಾಗಿದೆ ಅಂದ್ರೆ ಈ ಹೊಸ ರೇಟ್ ಪ್ರಕಾರ ಏರಿಯಾ ಮೇಲೆ 3 ಟೈಮು 4 ಟೈಮ್ ಕೊಡಬೇಕು. ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ 10 ಲಕ್ಷ ಇತ್ತು.
ಮಾರ್ಕೆಟಲ್ಲಿ ಕೆಲವೆಲ್ಲ ಪರ್ಚೇಸ್ ಮಾಡಿರ್ತಾರೆ. ನಾವೇ ಡಪ್ಟಿಗೆ ಯಾರು ಬಂದು ನಮ್ಗೆ ಕೊಡ್ತೀವಿ ಅಂತಂದ್ರೆ ವಿ ಕ್ಯಾನ್ ಗಿವ್ ದೆಮ್ ಎ ಬಿಡ್. ಎಷ್ಟಕ್ಕೆ ಜಮೀನು ಕೊಡ್ತೀರಾ ಅಂದ್ರೆ ನಾವು 12 ಲಕ್ಷ ಕೊಡ್ತೀವಿ ಅಂತಂದ್ರೆ 15 ಲಕ್ಷ ಕೊಡ್ತೀವಿ ಅಂತ ತಗೋಬೋದು. ಬಟ್ 4 ಸತಿ ಕೊಡ್ತೀವಿ ಅಂದ್ರೆ 40 ಲಕ್ಷ ಸೊಲ್ಯೂಷನ್ ಮಾಲ್ಕಿ ಅದು ಇದು ಎಲ್ಲ ಆಗ್ತದೆ. ಸೊ ಅಫಿಷಿಯಲಿ ನಮ್ಮ ಡೆಪ್ಟಿ ಕಮಿಷನರ್ಗೆ ಆಥರೈಸ್ ಮಾಡ್ತೀವಿ. ಯು ಕ್ಯಾನ್ ಬೈ ದಿ ಪ್ರಾಪರ್ಟಿ, ಯು ಕ್ಯಾನ್ ಬಿಡ್ ದಿ ಪ್ರಾಪರ್ಟಿ. ಯಾರಿಗೆ ಕರೀತೀರಿ, ಯಾರು ಜಮೀನು ಅಗ್ರಿಗೇಟರ್ಸ್ ಇರ್ತಾರೆ ಅವರು ಜಮೀನು ಕೊಡ್ತೀವಿ ಅಂತಂದ್ರೆ ತಗೊಳ್ತೀವಿ. ಇನ್ಸ್ಟೆಡ್ ಆಫ್ ಪೇಯಿಂಗ್ 4 times 0.5 ಟೈಮ್ಸ್ಗೆ ಸಿಗ್ತದೆ ನಮಗೆ ಅಂತಂದ್ರೆ ತಗೊಂಡು ಕೊಡ್ಬೋದು. ಇಲ್ಲ ಅಂದ್ರೆ ಕೆಲವರು ನಮ್ಗೆ ಪ್ರಪೋಸಲ್ ಕೊಟ್ಟಿದ್ದಾರೆ, ಏನು ಬೇಡ ದುಡ್ಡೇ ಕೊಟ್ಬಿಡೋಣ ಅವ್ರು ಎಲ್ಲಿ ಬೇಕಾದ್ರೆ. ಯಾಕಂದ್ರೆ ಸುಮಾರು ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಎಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆಯಲ್ಲ 50% ಅವರು ಆ ಜಮೀನುಗಳು ಇನ್ನೂ ಹೋಗಿಲ್ಲ. ಅವ್ರು ತೋಟಗಳಲ್ಲಿ ಕಟ್ಕೊಂಡಿದ್ದಾರೆ, ಬೇರೆ ಕಡೆ ವರ್ಕ್ ಶಿಫ್ಟ್ ಆಗಿದ್ದಾರೆ. ನಾವೆಲ್ಲಿ ಸೈಟ್ ಅಲಾಟ್ಮೆಂಟ್ ಮಾಡಿದ್ದೀವಿ, ಅಲ್ಲ ಅವ್ರು ಹೋಗಿಲ್ಲ. ಇವೆಲ್ಲ ಕೂಡ ಇದೆ. ಆಮೇಲೆ ಕೆಲವರು ಹೇಳ್ತಾರೆ ನಮಗೆ ನಾನು 10 ಎಕರೆ ಮನೆ ಕಟ್ಕೊಂಡಿದ್ದೆ, 1/4 ಎಕರೆ ಕಟ್ಕೊಂಡಿದ್ದೆ, ನನ್ನ ದನಿ ಕಟ್ಕೆ ಇದೆ, ನನ್ನ ಹಿಂದೆಗಡೆ ಕೃಷ್ಣ ಏನು ನಮ್ಮ ಸೂಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ. ಇದು 3ನೇ ಏನು ನಮ್ಮ ಎತ್ತರ ಏರಿಸುವಂತ ವಿಚಾರದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗಿದೆ. ಹಿಂದೆ ಬೊಮ್ಮಾಯಿ ಗೌರ್ಮೆಂಟ್ ಅವರು ಒಂದು ಅವಾರ್ಡು ಒಂದು ತೀರ್ಮಾನ ಮಾಡಿದ್ರು, ಅದಕ್ಕೆ ಗೊತ್ತಾ ಇಲ್ಲ. ನಿಮಿಷ ಸ್ವಲ್ಪ ಇದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನೀವೇ ಮಾತಾಡ್ತೀನಿ. ಅವರು ಒಂದು ತೀರ್ಮಾನ ಮಾಡಿದ್ರು. ಆ ತೀರ್ಮಾನನ ನಮ್ಮ ರೈತರು ಯಾರೂ ಒಪ್ತಾ ಇಲ್ಲ. ಬಡಗಾಮಲ್ಲಿ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಸೇರಿ ಎಲ್ಲರೂ ಕರೆತು ಆಲ್ ಪಾರ್ಟಿನೆಲ್ಲ ಸೇರಿ ತೀರ್ಮಾನ ಮಾಡಿದ್ರು. ಅದು ಕ್ಯಾಬಿನೆಟ್ ಅಲ್ಲಿ ಒಂದು ಸ್ಟೇಜ್ಗೆ ಬಂತು, ಆಮೇಲೆ ರೆಫರ್ ಮಾಡಿದ್ವಿ. ಈ ಮಧ್ಯದಲ್ಲಿ ಅನೇಕ ಕ್ವಶನ್ಸ್ ನನಗೆ ಕೌನ್ಸಿಲಲ್ಲಿ ಅಸೆಂಬ್ಲಿಯಲ್ಲಿ ಬಂದಿತ್ತು. ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದು ನನಗೆ ನಮ್ಮ ಅಫಿಷಿಯಲ್ ರಿಪೋರ್ಟ್ 2 ಲಕ್ಷ ಕೋಟಿ ರೂಪಾಯಿ ಎಮರ್ಜೆನ್ಸಿ ಬೇಕಾಗ್ತದೆ ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಕಾಂಪಿಟೇಷನ್ಗೆ ಅನ್ನೋದು ಬಂತು. ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಹೆಂಗೆ ಇದನ್ನ ಪ್ರಾಜೆಕ್ಟ್ ಏನೋ ಮಾಡಿ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ. ಟೋಟಲು ಈಗ ನಮಗೆ ಸಬ್ಮರ್ಜು ಕೆನಾಲ್ಗೆ ಅಂದರೆ RC ಲ್ಯಾಂಡ್ಗೆ ರಿಹ್ಯಾಬಿಲಿಟೇಷನ್ ಲ್ಯಾಂಡ್ RC 24 RC ವಿಲೇಜಸ್ಗೆ 20 ವಿಲೇಜಸ್ಗೆ ಎಲ್ಲ ಸೇರಿ ಒಟ್ಟು 1,33,867 ಎಕರೆ ಲ್ಯಾಂಡ್ ಬೇಕಾಗಿದೆ. ಒಟ್ಟು ಈಗಾಗಲೇ ಬರೀ 29,000 ಎಕರೆಗೆ 566 ಎಕರೆಗೆ ಅವಾರ್ಡ್ ಪಾಸ್ ಮಾಡಿದ್ವಿ. ಡಿಫ್ರೆಂಟ್ ಸ್ಟೇಜು 44,947 ಇದೆ. ಡಿಫ್ರೆಂಟ್ ಸ್ಟೇಜ್ ಲ್ಯಾಂಡ್ ಅಕ್ವಿಷನ್ ಸ್ಟೇಜು 44,947 ಇದೆ. ಇನ್ನ ಪ್ರಾರಂಭ ಮಾಡಬೇಕಾಗಿರೋದು 59,354 ಎಕರೆ. ಇದರಲ್ಲಿ ಅನೇಕ ಕೆಲವು ಹಳ್ಳಿಗಳು, ಸುಮಾರು 20 ಹಳ್ಳಿಗಳು ಇದರಲ್ಲಿ ಮುಳುಗಡೆ ಆಗ್ತದೆ. ಈಗೇನಾಗಿದೆ ಅಂದರೆ ಇದರಲ್ಲಿ ನಾವು ಏನೀಗ ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಲ್ಲ, 29,566 ಎಕರೆ SLO ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಲ್ಲ, 28,000 ಜನ ಇಲ್ಲಿವರೆಗೂ 28,947 ಡಿಫ್ರೆಂಟ್ ಕೋರ್ಟಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.